ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನೋಡಿ, ಹೌ ಟು ಕ್ಯಾಲ್ಕುಲೇಟ್ ವಾಟರ್ ಸಿಮೆಂಟ್ ರೇಷಿಯೋ ಫಾರ್ ಕಾಂಕ್ರೀಟ್. ಒಂದು ಕಾಂಕ್ರೀಟ್ನ ಹಾಕಬೇಕಾದ್ರೆ ಅಲ್ಲಿ ಸಿಮೆಂಟ್ನ ಪ್ರಮಾಣ ಹಾಗೂ ಅದಕ್ಕೆ ಸೇರಿಸಬೇಕಾದಂತಹ ನೀರಿನ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬರೋದು ಸ್ನೇಹಿತರೆ, ವಾಟರ್ ಸಿಮೆಂಟ್ ರೇಷಿಯೋ ಅಂದರೆ ಏನು ನೋಡಿ. ದ ರೇಷಿಯೋ ಬಿಟ್ವೀನ್ ದಿ ವೇಟ್ ಆಫ್ ವಾಟರ್ ಟು ದಿ ವೇಟ್ ಆಫ್ ಸಿಮೆಂಟ್ ಇನ್ ಕಾಂಕ್ರೀಟ್ ಮಿಕ್ಸ್ ಅಂತ ಅರ್ಥ. ಅಂದರೆ ಒಂದು ಕಾಂಕ್ರೀಟ್ನಲ್ಲಿ ಸಿಮೆಂಟ್ನ ಪ್ರಮಾಣ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ಅದಕ್ಕೆ ಅನುಸಾರವಾಗಿ ನಾವು ನೀರಿನ ಪ್ರಮಾಣವನ್ನು ಕಂಡುಹಿಡಿತೀವಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, IS ಕೋಡ್ ಬುಕ್ IS 456 2000. ಸೊ ಕೆಳಗಡೆ ನಿಮಗೆ ಒಂದು ಟೇಬಲ್ನ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಅದಾದ ನಂತರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡು ಟಾಪಿಕ್ನ ಮೇನ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಒಂದು ಬಂದು ವೇಟ್ ಆಫ್ ಸಿಮೆಂಟ್, ಅದಾದ ನಂತರ ವೇಟ್ ಆಫ್ ವಾಟರ್. ಸೊ ಈ ಎರಡನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಸೊ ಇವಾಗ ಸಿಮೆಂಟ್ನ ಪ್ರಮಾಣ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ನೋಡ್ಕೊಳ್ಳಿ. ಡ್ರೈ ವಾಲ್ಯೂಮ್ ಇಂಟು ಸಿಮೆಂಟ್ ರೇಷಿಯೋ ಡಿವೈಡೆಡ್ ಬೈ ಸಮ್ ಆಫ್ ರೇಷಿಯೋ. ಇದು ಫಸ್ಟು ಸಿಮೆಂಟ್ನ ಪ್ರಮಾಣ ಕಂಡುಹಿಡಿಯೋದಕ್ಕೆ. ಎರಡನೇದಾಗಿ ವಾಟರ್ನ ಪ್ರಮಾಣ ಕಂಡುಹಿಡಿಬೇಕಾದ್ರೆ ನೋಡಿ, ವೇಟ್ ಆಫ್ ಸಿಮೆಂಟ್ ಇಂಟು ವಾಟರ್ ಸಿಮೆಂಟ್ ರೇಷಿಯೋ. ಸೊ ಈ ಎರಡೂ ಫಾರ್ಮುಲಾಗಳು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ಒನ್ನು, ಇಲ್ಲಿ ಸಿಮೆಂಟ್ನ ಕಂಡುಹಿಡಿಯಬೇಕಾದ್ರೆ ನಮಗೆ ಡ್ರೈ ವಾಲ್ಯೂಮ್ ಅಂತಿದೆ. ಸೊ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. 54% ಆಫ್ ದಿ ವೆಟ್ ವಾಲ್ಯೂಮ್ ಅಂತ ಬರುತ್ತೆ. ಸೊ ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಡ್ರೈ ವಾಲ್ಯೂಮ್ ಬಂದು ನಮಗೆ 1.54 ಇದೆ. ಸೊ ಇವಾಗ ಗ್ರೇಡ್ ಆಫ್ ಕಾಂಕ್ರೀಟ್ ಬಂದು ಯಾವ ಒಂದು ಗ್ರೇಡ್ಗೆ ಸಿಮೆಂಟ್ ಮತ್ತು ನೀರಿನ ಪ್ರಮಾಣ ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸೊ ಆ ಒಂದು ಗ್ರೇಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಎಕ್ಸಾಂಪಲ್ ಆಗಿ ನಾನು M20 ಗ್ರೇಡ್ನ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ವೇರಿಯಸ್ ಟೈಪ್ಸ್ ಆಫ್ ಗ್ರೇಡ್ ಕೂಡ ಇರುವಂಥದ್ದು. M10, M15, M20, M25 ಈ ರೀತಿಯಾಗಿ ಸ್ನೇಹಿತರೆ. ಸೊ ಕೆಳಗಡೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು M20 ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದಾದರೆ, ಸೊ ಅದಕ್ಕೆ ಒಂದು ರೇಷಿಯೋ ಈ ರೀತಿ ಇದೆ 1:1.5:3 ಇದೆ. ಸೊ 1 ಬಂದು ನಮಗೆ 1 ಪಾರ್ಟ್ ಬಂದು ಸಿಮೆಂಟ್, 1.5 ಪಾರ್ಟ್ ಬಂದು ನಮಗೆ ಸ್ಯಾಂಡ್, 3 ಪಾರ್ಟ್ ಬಂದು ನಮಗೆ ಅಗ್ರಿಗೇಟ್. ಓಕೆ, ಸೊ ಇಲ್ಲಿ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ವಾಟರ್ ಸಿಮೆಂಟ್ ರೇಷಿಯೋ ವೇರೀಸ್ ಫ್ರಮ್ ನೋಡಿ 0.4 to 0.6. ಅಂದರೆ 0.4 ಇಂದ 0.6ನ ತನಕ ನಮಗೆ ವಾಟರ್ ಸಿಮೆಂಟ್ ರೇಷಿಯೋ ಬರುತ್ತೆ. ಅದು ಬೇರೆ ಬೇರೆ ಎಕ್ಸ್ಪೋಜರ್ ಕಂಡೀಷನಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ಫಸ್ಟ್ ಒನ್ ನಾವು ಎರಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಬಂದು ವೇಟ್ ಆಫ್ ವಾಟರ್ ಫಾರ್ 1 ಬ್ಯಾಗ್ ಆಫ್ ಸಿಮೆಂಟ್ ಆ್ಯಂಡ್ ವೇಟ್ ಆಫ್ ವಾಟರ್ ಫಾರ್ ಗ್ರೇಡ್ ಆಫ್ ಕಾಂಕ್ರೀಟ್. ಓಕೆ, ಸೊ ಇವಾಗ ಒಂದು ಬ್ಯಾಗ್ ಆಫ್ ಸಿಮೆಂಟ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಡಿಸ್ಕಸ್ ಮಾಡೋಣ. ನೋಡಿ, 1 ಬ್ಯಾಗ್ ಆಫ್ ಸಿಮೆಂಟ್ ಬಂದು ನಮಗೆ 50 kg 50 kg ಇರುತ್ತೆ. ಸೊ ವಾಟರ್ನ ಕ್ವಾಂಟಿಟಿ ಇದಕ್ಕೆ ಕಂಡುಹಿಡಿಯಬೇಕಾದ್ರೆ ನಾವು ಸಿಮೆಂಟ್ನ ವೇಟು, ಅದಾದ ನಂತರ ವಾಟರ್ ಸಿಮೆಂಟ್ ರೇಷಿಯೋ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಸಿಮೆಂಟ್ ಬಂದು ನಮಗೆ 50 kg ಇರುತ್ತೆ. ವಾಟರ್ ಸಿಮೆಂಟ್ ರೇಷಿಯೋ ಬಂದು ನಾವು 0.55 ತೊಗೊಂಡಿದ್ದೀವಿ. ಸೊ ಟೋಟಲ್ ಬಂದು ನಮಗೆ 27.5 ಲೀಟರ್ ಬರುತ್ತೆ 1 ಬ್ಯಾಗ್ ಆಫ್ ಸಿಮೆಂಟ್ಗೆ. ಓಕೆ, ಸೊ ಇವಾಗ M20 ಗ್ರೇಡ್ಗೆ ಕಂಡುಹಿಡಿಯೋಣ ಸ್ನೇಹಿತರೆ. ಸೊ ಇಲ್ಲಿ ನಾವು ರೇಷಿಯೋ ಕೊಟ್ಟಿದ್ದೀವಿ, 1:1.5:3 ಇದೆ. ಅದಾದ ನಂತರ ಇವಾಗ ಫಸ್ಟು ಸಿಮೆಂಟ್ನ ಕ್ವಾಂಟಿಟಿ ಕಂಡುಹಿಡಬೇಕಾದ್ರೆ ಡ್ರೈ ವಾಲ್ಯೂಮ್ ಇಂಟು ಸಿಮೆಂಟ್ ರೇಷಿಯೋ ಡಿವೈಡೆಡ್ ಬೈ ಸಮ್ ಆಫ್ ರೇಷಿಯೋ. ಸೊ ಇಲ್ಲಿ ಡ್ರೈ ವಾಲ್ಯೂಮ್ ನಮಗೆ 1.54 ಹಾಕಿದ್ದೀನಿ. ಅದಾದ ನಂತರ ಸಿಮೆಂಟ್ ರೇಷಿಯೋ ಬಂದು ನೋಡಿ 1:1.5:3. ಇದರಲ್ಲಿ 1 ಪಾರ್ಟು ನಾನು ಸಿಮೆಂಟ್ ಅಂತ ಹೇಳಿದೆ. ಸೊ 1 ಬಂದು ನಾವು ಸಿಮೆಂಟ್ ತೊಗೊಂಡಿದ್ದೀವಿ. ಸಮ್ ಆಫ್ ರೇಷಿಯೋ ಬಂದು ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಸಮ್ ಆಫ್ ರೇಷಿಯೋ ಬಂದು 1 + 1.5 + 3 ಮಾಡಿದಾಗ ನಮಗೆ 5.5 ಅಂತಲ್ಲ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಟೋಟಲ್ ಆಗಿ ನಮಗೆ 0.28 ಮೀಟರ್ ಕ್ಯೂಬ್ನಷ್ಟು ನಮಗೆ ಸಿಮೆಂಟ್ನ ವಾಲ್ಯೂಮ್ ಬಂತು. ಓಕೆ, ಸೊ ಇವಾಗ ದೆನ್ ನೋಡಿ 0.28 ಇಂಟು 1440 ಮಲ್ಟಿಪ್ಲೈ ಮಾಡಿ 1440 ಬಂದು ನಮಗೆ ಡೆನ್ಸಿಟಿ ಆಫ್ ದಿ ಸಿಮೆಂಟ್. ಸೊ ಇಷ್ಟು ಮಾಡಿದಾಗ ನಮಗೆ 403.2 kg ಅಷ್ಟು ಸಿಮೆಂಟ್ನ ಪ್ರಮಾಣ ಬಂತು. ಓಕೆ, ಸೊ ಇವಾಗ ಇದಕ್ಕೆ ನಾವು ವಾಟರ್ನ ಕ್ವಾಂಟಿಟಿ ಕಂಡುಹಿಡಿಯಬೇಕಾದ್ರೆ ನೋಡಿ 403.2 ಇಂಟು 0.55 ಇದು ಬಂದು ನಮಗೆ ಸಿಮೆಂಟ್ ರೇಷಿಯೋ ಆಗಿರುತ್ತೆ. ಸೊ ಇದನ್ನು ಮಾಡಿದಾಗ 221.76 ಲೀಟರ್ ನಮಗೆ ವಾಟರ್ ಬಂತು ಸ್ನೇಹಿತರೆ. ಸೊ ಈ ರೀತಿಯಾಗಿ ಒಂದು ಸಿಮೆಂಟ್ನ ಪ್ರಮಾಣವನ್ನು ಹಾಗೂ ನೀರಿನ ಪ್ರಮಾಣವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ನಿಮ್ಮ ಸಪೋರ್ಟ್ ಇರಲಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.